ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಇಲ್ಲಿ ಏನಾಗ್ತದೆ, ಇಲ್ಲಿ ಚಾರು ವೈಶಾಖ ಕಣ್ ತೆರೆಸ್ಬಿಟ್ರ. ಹಾಗಿದ್ರೆ ಇಲ್ಲಿ ವೈಶಾಖಕ್ಕೆ ಕೊಟ್ಟಂತಹ ಡೋಸ್ ಕತೆ ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ವೈಶಾಖಗೆ ಹೇಗೆ ಬುದ್ಧಿ ಕಲಿಸ್ತಿದ್ದಾಳೆ ಚಾರು ಅಂದರೆ, ಚಾರುಗೆ ಏನೆಲ್ಲ ತೊಂದರೆ ಮಾಡಿದ್ರು ದೇವಸ್ಥಾನದಲ್ಲಿ ವೈಶಾಖ ಎಲ್ಲವನ್ನ ಕೂಡ ಇಲ್ಲಿ ಚಾರು ರಿಪೀಟ್ ಮಾಡ್ತಿದ್ದಾರೆ. ಇಲ್ಲಿ ವೈಶಾಖಗೆ ಬುದ್ಧಿ ಕಲಿಸುವುದು ಒಂದೇ ಇಲ್ಲಿ ಚಾರು ಇಂಟೆನ್ಷನ್ ಆಗಿದೆ. ಆದರೆ ಇಲ್ಲಿ ಮುರಾರಿ ಎಲ್ಲ ವಿಷಯನೂ ಕೂಡ ರಾಮಾಚಾರಿಗೆ ಹೇಳಿಬಿಡ್ತಾರೆ. ಅಲ್ಲಿ ಅದಕ್ಕೆ ವೈಶಾಖಂಗೆ ಸಖತ್ತಾಗಿ ಬುದ್ಧಿ ಕಲಿಸ್ತಿದ್ದಾರೆ. ವ್ರತ ಮಾಡಿಸೋದ್ರ ಮುಖಾಂತರ ಹರಕೆ ತೀರಿಸಬೇಕು ಅಂತ ಹೇಳಿ ಸರಿಯಾಗಿ ಪೂಜೆ ಪುನಸ್ಕಾರ ಮಾಡಿಸೋದ್ರ ಮುಖಾಂತರ ಸರಿಯಾಗಿ ಕಾಟ ಕೊಟ್ಟು ಪಾಠ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ, ಈ ರೀತಿ ನಮಗೆ ತೊಂದರೆ ಕೊಟ್ಟರು ಯಾವುದೇ ಶತ್ರುಗಳಿಗೂ ಕೂಡ ನಾವು ಮತ್ತೆ ಅದನ್ನೇ ಮಾಡಬಾರ್ದು, ಆ ರೀತಿ ಮಾಡೋದು ತುಂಬ ತಪ್ಪು ಅಂತ ಹೇಳಿ ಚಾರುಗೆ ಕಾಲ್ ಮಾಡ್ತಾನೆ ರಾಮಾಚಾರಿ. ಅಲ್ಲಿ ಚಾರು ಅಂತೂ ನಿಜವಾಗ್ಲೂ ಕೂಡ ತಾನು ಏನೂ ಮಾಡೇ ಇಲ್ಲ, ನಾನೇನು ಮಾಡ್ತಾ ಇದ್ದೀನಿ ರಾಮಾಚಾರಿ, ನೀನೇ ಸುಮ್ಮನೆ ಏನೇನೋ ಹೇಳ್ತಿದ್ಯಾ, ಬೇಕಿದ್ರೆ ಅಕ್ಕ ಇಲ್ಲೇ ಇದ್ದಾರೆ ನೋಡು, ಅವರನ್ನೇ ಕೇಳು ಅಂತ ಹೇಳಿ ಫೋನ್ ಕೊಡ್ತಾರೆ. ಆ ಕಡೆ ವೈಶಾಖಗೆ ಚಾರು ಮೇಡಮ್ ನಿಮ್ಗೇನಾದರೂ ತೊಂದರೆ ಕೊಡ್ತಿದ್ದಾರಾ ಅದಕ್ಕೆ ಅಂತ ಹೇಳಿ ರಾಮಾಚಾರಿನೇ ಕೇಳಿದಾಗ, ಇಲ್ಲ ರಾಮಾಚಾರಿ, ನಾನೇ ಪ್ರೀತಿಯಿಂದ ತುಂಬ ಖುಷಿಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಅದರಲ್ಲಿ ಏನಿದೆ, ಏನೂ ಕೂಡ ಆಗಿಲ್ಲ ಅಂತ ತೊಂದರೆ ಅಂತ ಹೇಳಿದಾಗ, ನಿಜವಾಗ್ಲೂ ಹೇಳಿ ಅದಕ್ಕೆ ಅಲ್ಲಿ ಏನಾದರೂ ಚಾರು ಮೇಡಮ್ ಹೆದರಿಸಿ ಬೆದರಿಸಿ ನೀವೇ ರೀತಿ ಮಾತಾಡೋ ರೀತಿ ಮಾಡ್ತಿದ್ದಾರಾ ಅಂದಾಗ, ನಿಜವಾಗ್ಲೂ ಇಲ್ಲ ರಾಮಾಚಾರಿ, ಆ ರೀತಿ ಏನೂ ಇಲ್ಲ, ನಿಜ ಹೇಳಬೇಕು ಅಂದರೆ ಚಾರು ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಆದರೆ ನಾನೇನೆ ಬೇಡ ಅಂತ ಹೇಳ್ತಿರೋದು, ನಾನೇ ಮಾಡಬೇಕು ಇದನ್ನು ಅಂತ, ನಾನು ಇದನ್ನೆಲ್ಲನೂ ಕೂಡ ಪ್ರೀತಿಯಿಂದ ಒಳ್ಳೇದಾಗಲಿ ಅಂತಾನೆ ಮಾಡ್ತಿರೋದು, ಹರಕೆ ತೀರಿಸ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಹೌದಾ, ಆ ರೀತಿ ಏನೂ ಇಲ್ಲ ಅಲ್ವಾ ಅಂತ ಕೇಳಿದಾಗ, ಇಲ್ಲ ಅದಕ್ಕೆ ಇಲ್ಲ ರಾಮಾಚಾರಿ, ನಿಜವಾಗ್ಲೂ ಏನೂ ಇಲ್ಲ ಅಂತಲೇ ಹೇಳಿಬಿಡ್ತಾರೆ ಇಲ್ಲಿ ವೈಶಾಖ. ಇದರಿಂದಾಗಿ ನಿಜವಾಗ್ಲೂ ರಾಮಾಚಾರಿಗೆ ಖುಷಿ ಆಗತ್ತೆ. ನಂತರ ಈ ಮುರಾರಿ ಏನೇನೋ ತಲೆಗೆ ಹುಳ ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಹೋಗಿ ಮುರಾರಿಗೆ ಬಯೋಕೆ ಮುಂದಾಗ್ತಿದ್ದಾರೆ. ಏನಿದು ಮುರಾರಿ, ಏನೇನೋ ಹೇಳಿದೆ, ಅಲ್ಲಿ ನೋಡಿದ್ರೆ ಅದಕ್ಕೆ ಪ್ರೀತಿಯಿಂದಾನೆ ಎಲ್ಲ ವ್ರತನೂ ಕೂಡ ಮಾಡ್ತಿದ್ದಾರೆ, ಸುಮ್ಮನೆ ಏನೇನೋ ಹೇಳಿ ತಲೆ ಕೆಡಿಸ್ತೀಯಲ್ಲ ನೀನು ಅಂತ ಬೈದು ಹೋಗ್ತಾರೆ. ಹೌದೌದು, ನಿನಗೆ ಪಾಪ ಏನೂ ಗೊತ್ತಿಲ್ಲ, ಅಲ್ಲಿ ಏನಾಗ್ತಿದೆಯೋ ಕರೆಕ್ಟಾಗಿ ಆಗ್ತದೆ, ಚಾರು ಅದಕ್ಕೆ ಸರಿಯಾಗಿ ಪಾಠ ಕಲಿಸ್ತಿರ್ತಾರೆ ಅಂತ ಮುರಾರಿ ಅನ್ಕೊಂಡು ಖುಷಿ ಪಡ್ತಿದ್ದಾರೆ. ಅದ ಕಡೆ ನಿಜವಾಗ್ಲೂ ಕೂಡ ಇಲ್ಲಿ ತಣ್ಣೀರ್ ಸ್ನಾನ ಮಾಡಿಕೊಂಡಿದ್ದೆ, ಉರುಳು ಸೇವೆಯನ್ನ ಮಾಡಿದ್ದಾಯ್ತು ಈ ಕಡೆ ವೈಶಾಖ. ಈ ಕಡೆ ಉರುಳು ಸೇವೆ ಮಾಡಿದ್ನಲ್ಲ ವೈಶಾಖ, ಚಾರು ಈಗಲಾದರೂ ನೀನು ನನಗೆ ಆ ಒಂದು ಡೋಸ್ ಕೊಡ್ತೀಯಾ ಅಂತ ಕೇಳ್ತಿದ್ರೆ, ಏನೋ ಇಷ್ಟೇನಾ ಅವತ್ತು ನೀನು ಮಾಡಿದ್ದು, ನಾನು ಇಷ್ಟೇನಾ ಮಾಡಿದ್ದು, ಇನ್ನೂ ಏನೋ ಮಾಡಿದ್ನಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ಜ್ಯೋತಿ ಸೇವೆ ನೆನಪಾಗ್ಬಿಡತ್ತೆ ಈ ಕಡೆ ರುಕ್ಕುಗೆ. ಅದೇ ಚಾರು ಜ್ಯೋತಿ ಸೇವೆ ಮಾಡಲಿಲ್ಲ ಅಕ್ಕ ಇನ್ನೂ ಕೂಡ ಅಂದಾಗ, ಹೌದು ಆ ಜ್ಯೋತಿ ಸೇವೆ ಮಾಡಬೇಕು, ಜೊತೆಗೆ ಜ್ಯೋತಿ ಸೇವೆ ಮಾಡಬೇಕಿದ್ರೆ ನೀನೇನು ತೊಂದರೆ ಕೊಟ್ಟೆ ನನಗೆ, ಆ ಜೇನು ಹೊಳಕ್ಕೆ ಬಡದೆ ಅಲ್ವಾ ಕಲ್ಲು ತೊಗೊಂಡು, ರುಕ್ಕು ನೀನು ಕೂಡ ಕಲ್ಲು ತೊಗೊಂಡು ಬಡಿ, ಆ ಜೇನು ಹೊಳ ಮುತ್ಕೊಳ್ಳಿ, ಆ ನಂತರ ಜ್ಯೋತಿ ಸೇವೆ ಮಾಡಲಿ ಆಯ್ತಾ ಅಂದಾಗ, ಏನು ಮಾತಾಡ್ತಿದ್ಯಾ ಚಾರು, ಜೇನು ಹುಳು ಕಚ್ಚೋದಾ, ಅಯ್ಯೋ ಇಲ್ಲೆಲ್ಲ ಜನಗಳಿರೋದಿಲ್ವಾ, ಅವ್ರಿಗೆ ತೊಂದರೆ ಆಗೋದಿಲ್ವಾ ಅಂದಾಗ, ಅಯ್ಯೋ ಅಕ್ಕ ನೀನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ವೆ, ಯಾಕೆ ಅದ್ರ ಬಗ್ಗೆ ಎಲ್ಲ ವರಿ ಮಾಡ್ಕೋತೀಯ, ಯಾವ ಜನಗಳು ಕೂಡ ಇಲ್ಲ, ನಾನು ಗೀಟ್ ಹಾಕ್ಕೊಂಡೆ ಬಂದಿದ್ದೀನಿ ನಾನು ಅಂತ ಚಾರು ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ರುಕ್ಕು ಅಲ್ಲಿ ಕಾಣಿಸ್ತದೆ ಅಲ್ವಾ, ಅಲ್ಲೇ ಜೀನುಳು ಅದೇ ಅಲ್ವಾ ಬಡ್ದಿದ್ದು ಅವತ್ತು, ಅಂದಮೇಲೆ ನೀನು ಕೂಡ ಈಗ ಕಲ್ಲೆಸ್ತು ಅಕ್ಕ ಜ್ಯೋತಿ ಸೇವೆ ಮಾಡಬೇಕಿದ್ರೆ ಬಡಿಬೇಕು ಆಯಿತಾ ಅಂತ ಟಾಸ್ಕ್ ಕೊಟ್ಟು ಈ ಕಡೆ ವೈಶಾಖ ಎಷ್ಟೇ ಬೇಡ ಅಂದರೂ ಕೂಡ ಚಾರು ಕೇಳ್ತಿಲ್ಲ. ಆದರೆ ಇಲ್ಲಿ ಅಕ್ಕ ಏನಕ್ಕ ಒಪ್ಕೊಂಬಿಡಕ್ಕ, ಇಂಜೆಕ್ಷನು ಆಮೇಲೆ ಸತ್ತೋಗ್ತಿ ಅಕ್ಕ ಅಂತ ರುಕ್ಕು ಹೇಳಿದಾಗ ವೈಶಾಖ ಏನೂ ಮಾಡೋಕ್ಕಾಗದೆ ಫೈನಲಿ ಒಪ್ಕೊಳ್ಳೇಬೇಕಾಗತ್ತೆ. ನಂತರ ಚಾರು ನನ್ನ ಸೇಫ್ಟಿ ನಾನು ನೋಡ್ಕೊಂಡಿದ್ದೀನಿ ಅಂತ ಹೋಗಿದ್ದೆ, ಬೆಡ್ಶೀಟನ್ನು ಹೊತ್ಕೊಂಡು ಸೈಡಲ್ಲಿ ನಿಂತ್ಕೋತಾಳೆ. ನಂತರ ಇಲ್ಲಿ ಹೊಡಿತಾಳೆ ರುಕ್ಕು, ಅಕ್ಕ ಬೀಳ್ತಾನೆ ಇಲ್ವೇ ಅಂದಾಗ, ಇದೇ ರೀತಿ ಮಾಡ್ತಿರು ರುಕ್ಕು, ಮಿಸ್ ಮಾಡ್ತಿರು, ಅಷ್ಟರಲ್ಲಿ ಹೋಗಿ ಒಂದು ರೌಂಡನ್ನು ಹೊಡ್ಕೊಂಡು ಬಂದ್ಬಿಡ್ತೀನಿ ಆಯ್ತಾ ಅಂತ ಹೇಳಿ ಒಂದು ರೌಂಡನ್ನು ಹೊಡ್ಕೊಂಡು ಬರೋಕೆ ಶುರು ಆಗ್ತಿದ್ದಾಳೆ ಈ ಕಡೆ ವೈಶಾಖ. ಬಟ್ ಅಷ್ಟರಲ್ಲಿ 1-2 ಬಾರಿ ಮಿಸ್ ಮಾಡ್ತಾಳೆ ರುಕ್ಕು, 1-2 ಬಾರಿ ಮಿಸ್ ಮಾಡಿದ್ದೆ. ಫೈನಲಿ ಅದಕ್ಕೆ ಬಿದ್ದೇ ಬಿಡತ್ತೆ. ಆ ಒಂದು ಬೀಳ್ತಿದ್ದಾಗೆ, ಅಕ್ಕ ಬಿದ್ದುಬಿಡ್ತಕ್ಕ, ಮಿಸ್ ಆಗ್ತಾಯಿತ್ತು ಇಷ್ಟು ಬಾರಿ, ಆದರೆ ಈಗ ತಾಕ್ಬಿಡ್ತಕ್ಕ, ಈಗ ಎಲ್ಲ ಜೀನುಗಳು ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ದೆ. ನಿಜವಾಗ್ಲೂ ಕೂಡ ಈ ಕಡೆ ಏನೇ ಮಾಡಿಬಿಟ್ಟೆ ರುಕ್ಕು ಅಂತ ಹೇಳಿ ತುಂಬ ಫಾಸ್ಟಾಗಿ ಈ ಕಡೆ ಶ್ಲೋಕನ ಹೇಳ್ತಾ, ಸತುಮ ಸದ್ಗಮಯ ತಮಸುಮ ಜ್ಯೋತಿರ್ಗಮಯ ಮೃತ್ಯುಮ ಮೃತಂಗಮಯ ಓಂ ಶಾಂತಿ 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 ಅಂತ ಆ ಒಂದು ಶ್ಲೋಕನ ಜಪಿಸ್ತಾ ತುಂಬ ಬೇಗ ಜ್ಯೋತಿ ಸೇವೆಯನ್ನು ಮಾಡ್ತಾ ವೈಶ್ವಕ ಮುಂದೆ ಸಾಗ್ತಿದ್ದಾಳೆ. ಈ ಕಡೆ ಎಲ್ಲ ಅನಿಬಿಗಳು ಕೂಡ
ಕೆದ್ರು ಹೋಗ್ತಿದೆ, ಚದ್ರು ಹೋಗ್ತಿದೆ, ಅಟ್ಯಾಕ್ ಮಾಡ್ತಿದೆ. ಅಷ್ಟರಲ್ಲಿ ರುಕ್ಕುನು ಕೂಡ ಒಂದು ಬೆಡ್ಶೀಟನ್ನ ಹೊತ್ಕೊಂಡು ಹೋಗಿ ಹೌಸ್ಕೊಂಡ್ಬಿಡ್ತಾಳೆ. ಈ ಕಡೆಗೆ ಬಂದು ಕಚ್ತಾ ಇದ್ರೆ ರುಕ್ಕುಗೆ ಒಂಥರ ಮಜಾ ಸಿಗ್ತಿದೆ. ರುಕ್ಕು ನೋಡಿ ಖುಷಿ ಪಡ್ತಿದ್ರೆ ಈ ಕಡೆ ಏನು ಮಾಡಿದ್ಲು ಚಾರು ಈ ಟೈಮಲ್ಲಿ ಎಲ್ಲವನ್ನ ಕೂಡ ಓಡಿಸೋದಕ್ಕೆ ಅಂತ ನೆನಪು ಮಾಡ್ಕೊಂಡಿದ್ದೆ. ಅದೇ ಒಂದು ಬೆಂಕಿಯ ಕಾವಿಂದಾಗಿ ಆ ಒಂದು ಜೇನು ಹುಳುಗಳನ್ನ ಓಡಿಸ್ತಾನೆ ಆ ಒಂದು ಜ್ಯೋತಿ ಸೇವೆಯನ್ನ ಕಂಪ್ಲೀಟ್ ಮಾಡ್ತಾರೆ ವೈಶಾಖ. ತದನಂತರ ಜೇನು ಹುಳುಗಳೆಲ್ಲ ಹೋಗ್ಬಿಡತ್ತೆ. ನಂತರ ಇಲ್ಲಿ ರುಕ್ಕು ಮತ್ತೆ ಚಾರು ಇಬ್ರು ಕೂಡ ಬರ್ತಿದ್ದಾಗೆ ಕೊಡು ಚಾರು ಈ ಸೇವೆ ಕೂಡ ಆಯ್ತಲ್ಲ ಅಂತ ಹೇಳ್ತಿದ್ರೆ, ಏನಕ್ಕ ಹೇಳ್ತಿದ್ಯಾ, ಇಷ್ಟಕ್ಕೆ ಸುಮ್ಮನೆ ಆಗ್ಬಿಟ್ಯಾ ಅವತ್ತು ನೀನು, ಇನ್ನೂ ಏನೋ ಮಾಡಿಸಿದ್ಯಲ್ಲ ಮರ್ತೋಯ್ತಾ ನಿನಗೆ, ನೆನಪು ಮಾಡ್ಕೋ ಸ್ವಲ್ಪ ಅಂತ ಹೇಳ್ತಿದ್ದಾಗೆ ರುಕ್ಕುನೇ ತುಂಬ ಚೆನ್ನಾಗಿ ನೆನಪು ಮಾಡ್ಕೊಂಡಿದ್ದೆ. ಅದೇ ಅಕ್ಕ ನೀನು ಅಲ್ಲೇ ಅಲ್ವಾ ಚಾರುಗೆ ತಲೆ ಬೋಳ್ಸಿಸಿದ್ದು ಅಂತ ಹೇಳ್ತಿದ್ದಾಗೆ, ಹೌದಲ್ವಾ ಈಗ ನೆನಪಾಯ್ತಾ ಅಂದಕ್ಕ, ಏನು ಮಾತಾಡ್ತಿದ್ಯಾ ಚಾರು, ಈ ಕೂದಲನ್ನ ಎಷ್ಟು ಪ್ರೀತಿಯಿಂದ ಅಷ್ಟು ದಿನದಿಂದ ಬೆಳೆಸಿದ್ದೀನಿ, ಇಲ್ಲ ಅದಂತೂ ಸಾಧ್ಯ ಇಲ್ಲ ಚಾರು, ಏನು ಮಾತಾಡ್ತಿದ್ಯಾ ಚಾರು ಅಂತ ವೈಶಾಖ ಕೇಳ್ತಿದ್ರೆ, ಅದೆಲ್ಲ ಆಗೋದಿಲ್ಲ ಅಕ್ಕ, ನಿನಗೊಂದು ನ್ಯಾಯ ನನಗೊಂದು ನ್ಯಾಯನ ನೀನು ಕೂಡ ಮಾಡಿಸ್ಕೊಳ್ಳೇಬೇಕು ಅಂತ ಚಾರು ಹೇಳಿದಾಗ, ಈ ಕಡೆ ರುಕ್ಕು ಏನಕ್ಕ ಇನ್ನೊಂದು 2 ಗಂಟೆ ಅಷ್ಟೇ ಅಕ್ಕ ನಿನ್ನ ಜೀವಕ್ಕೆ ಇರೋದು ಸಮಯ, ಅಂಥದ್ರಲ್ಲಿ ನೀನು ಈ ರೀತಿ ಮಾಡ್ತಿದ್ಯಲ್ಲ, ಈಗ ಜುಟ್ಟು ಹೆಚ್ಚು ನಿನಗೆ ಕೂದಲು ಹೆಚ್ಚು ಅಥವಾ ನಿನಗೆ ಜೀವ ಹೆಚ್ಚು, ಈ ಕೂದಲನ್ನ ಬೇಕಾದರೆ ಬೆಳೆಸ್ಕೋಬಹುದು ಅಕ್ಕ ಅಂತ ಹೇಳ್ತಿದ್ದಾಗೆ ವೈಶಾಖ ಸರಿ ಅಂತ ಒಪ್ಕೋತಿದ್ದಾಗೆ ಈ ಕಡೆ ನಿಜವಾಗ್ಲೂ ಕೂಡ ಕರೆದುಕೊಂಡು ರುಕ್ಕು ಅದೇ ಜಾಗದ ಕಡೆ ಹೋಗ್ತಿದ್ದಾರೆ. ಅದೇ ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಆಲ್ರೆಡಿ ರೆಡಿಯಾಗಿದ್ದಾರೆ ಕೂದಲು ಗುಂಡು ಹೊಡೆಯೋದಕ್ಕೆ. ತದನಂತರ ಇಲ್ಲಿ ವೈಶಾಖ ಕುತ್ಕೋತಾರೆ, ನಾನು ಫೋಟೋ ತೊಗೊಂಡ್ಬಿಡ್ತೀನಕ್ಕ, ಈ ಒಂದು ಎಷ್ಟು ಚೆನ್ನಾಗಿದೆ ನೋಡು, ಆಮೇಲೆ ನೀನು ನೋಡ್ತಾ ಇರ್ಬೋದು ಅಂತ ಫೋಟೋಸ್ನ ಕೂಡ ತಗೋತಾರೆ. ಈ ಕಡೆ ತದನಂತರ ಇನ್ನೇನು ಶುರು ಆಯಿತು. ಬಟ್ ಅಷ್ಟರಲ್ಲಿ ಇಲ್ಲಿ ತಲೆಗೆ ಕೈ ಹಾಕಿದ್ದೆ ವ್ಯಕ್ತಿ ಇಲ್ಲಿ ಬೇಡ ಅಂತ ಹೇಳಿ ತಡೆದು ಬಿಡ್ತಾರೆ. ತಡೀತಿದ್ದಾಗೆ ವ್ಯಕ್ತಿ ಕೂಡ ಅಲ್ಲಿಂದ ಹೋಗ್ತಾರೆ. ನಂತರ ನಿನಗೂ ನನಗೂ ಏನಕ್ಕ ಇರುತ್ತೆ ವ್ಯತ್ಯಾಸ ಈ ರೀತಿ ಮಾಡೋದ್ರಿಂದ, ನೀನೇನೋ ಒಂದೇ ಹೆಣ್ಣುಮಗಳನ್ನ ಕೇಶವ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ದೆ ನಿನ್ನ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿರಬಹುದು, ಆದರೆ ಅದೇ ರೀತಿ ನಾನು ಮಾಡಿದ್ರೆ ಏನು ವ್ಯತ್ಯಾಸ ಇದೆ ನಿನಗೂ ನನಗೂ ಕೂಡ, ಖಂಡಿತವಾಗ್ಲೂ ಅಂತ ಕೆಲಸ ಮಾಡೋದಕ್ಕೆ ನಾನು ಮುಂದಾಗೋದಿಲ್ಲ. ಯಾಕಕ್ಕ ಇಷ್ಟು ದ್ವೇಷ ನಿನಗೆ, ಆ ಮನೆಗೆ ಸೀಟ್ ತೀರಿಸ್ಕೊಳ್ಳೋಕ್ಕೆ ಅಂತ ಬಂದೆ ಅಲ್ವಾ, ಸೀಟ್ ತೀರಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟೆ ನೀನು, ಎಷ್ಟೆಲ್ಲ ತೊಂದರೆ ಕೊಟ್ಟೆ ನೀನು, ಮಾವಂಗೆ ಎಷ್ಟು ಕಾಟ ಕೊಟ್ಟೆ, ಅದೆಲ್ಲ ಗೊತ್ತಿದ್ರು ಮಾವ ನಿನ್ನನ್ನು ಮತ್ತೆ ಕ್ಷಮಿಸಿದ್ರಲ್ವಾ, ಆ ಒಳ್ಳೆತನ ನಿನಗೆ ಕಾಣಿಸ್ತಾ ಇಲ್ವಾ, ಆ ಮನೆಗೆ ನಾನು ಸೊಸೆ ಆಗಿರಬಹುದು, ಆದರೆ ಮೊದಲನೇ ಸೊಸೆ ಯಾರೆಲ್ಲೂ ನೀನಲ್ವಾ, ನೀನು ತಾನೇ ಆ ಮನೆ ಎಲ್ಲವನ್ನ ಕೂಡ ನೋಡ್ಕೋಬೇಕಾಗಿರೋದು, ಒಳ್ಳೇದು ಕೆಟ್ಟದ್ದು ಎಲ್ಲ, ಅದನ್ನು ಬಿಟ್ಟು ಆ ಮನೆಗೆ ತೊಂದರೆ ಕೊಡ್ತಾ ಇದ್ರೆ ಏನು ಅರ್ಥನಕ್ಕ, ದಯವಿಟ್ಟು ಅರ್ಥ ಮಾಡ್ಕೊಂಡು ಬದಲಾಗು. ಜೊತೆಗೆ ಮಾವ ನಿಮ್ಮ ಅಪ್ಪನಿಗೆ ಸಾವಿಗೆ ಕಾರಣ ಆಗಿಲ್ಲ, ನಿಮ್ಮಪ್ಪ ಮಾಡಿ ತಪ್ಪಿಗೆ ಆತ್ಮಹತ್ಯೆ ಮಾಡಿಕೊಂಡ್ರು, ಆದರೆ ಮಾವ ನನ್ನಿಂದಾಗಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದು ಕೂಡ ಸತ್ತೋಗ್ಬಿಟ್ಟ ಅನ್ನೋ ಕಾರಣಕ್ಕೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಅವ್ರು ಹೊತ್ಕೊಂಡು ಅವರ ಸಂಪಾದನೆನ ನಿಮ್ಮನೆ ಕಳಿಸ್ತಾ ಇದ್ರು, ಇದು ಯಾವ ಒಳ್ಳೆತನ ಕೂಡ ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಚಾರು ವೈಶಾಖ ಕಣ್ಣು ತೆರೆಸ್ತಿದ್ದಾರೆ. ಹಾಗಿದ್ರೆ ಫೈನಲಿ ವೈಶಾಖ ಕಣ್ಣು ತೆರೆದದ್ದ ಇಲ್ಲಿ ಒಳ್ಳೆಯವರಾಗ್ಬಿಡ್ತಾರೆ. ಓ ಮೈ ಗಾಡ್, ಫೈನಲಿ ವೈಶಾಖ ಒಳ್ಳೆಯವರಾಗಿದ್ದಾಯ್ತು, ಕತೆಗೆ ಮಹಾ ಅಂತ್ಯ ಸಿಗ್ತದೆ, ಮಹಾ ಕ್ಲೈಮ್ಯಾಕ್ಸ್ ಸಿಗ್ತಿದ್ಯಾ ಹಾಗಿದ್ರೆ, ಅಥವಾ ಇನ್ನೂ ಕೂಡ ವೈಶಾಖ ತನ್ನ ಚಾಳಿನ ಬಿಡದೆ ಈ ಕಡೆ ಮಹಾ ಕ್ಲೈಮ್ಯಾಕ್ಸ್ ದಿನಾನೇ ಇಲ್ಲಿ ವೈಶಾಖ ಒಳ್ಳೆಯವರ ಆಗ್ತಾರ, ಏನೆಲ್ಲ ಆಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.